ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ನಾನು ಈಗ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾಕಪ್ಪ ಅಂದರೆ ಏನಾದರೂ ಒಂದು ಕಂಟೆಂಟ್ ಇದ್ದರೆ ಲಾಗ್ ಮಾಡೋಕ್ಕೆ ಇಷ್ಟ ಆಕತಿ. ಅದೇ ದಿನ ಅಡುಗೆ ಅದೇ ತೋರಿಸೋದು ಅಂದರೆ ನನಗೂ ಎಲ್ಲೂ ಹೋಗಿದ್ದು ಇಲ್ಲ ಹೊರಗಡೆನೆ. ಹಾಗಾಗಿ ಎಲ್ಲೂ ತೋರಿಸೋದು ಏನು ಲಾಗ್ ಅಂಥೇಳಿ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ. ಸೊ ಇವತ್ತು ವಿಶೇಷ ಏನಪ್ಪ ಅಂದರೆ ನಮ್ಮ ತಮ್ಮನ ಹೆಂಡತಿ ಮತ್ತು ಅವನ ಮಗಳು ಬರ್ತಾಯಿದ್ದಾರೆ. ಸೊ ಹಂಗಾಗಿ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಅಂದರೆ ಬೆಳಗ್ಗೆ ಟ್ರೈನ್ ಹತ್ತಿದ್ದಾರೆ. ಸೊ ಈಗ ಬರ್ತಾಯಿದ್ದಾರೆ ಅವರು. ಇವತ್ತು ಬಂದು ಮತ್ತು ನಾಳೆ ಹೋಗ್ಬಿಡ್ತಾರೆ ಅವರು. ಸೊ ಏನೋ ಪಾಪುಗೆ ಹಾಸ್ಪಿಟ್ಲಿಗೆ ತೋರ್ಸಕ್ಕಂತ ಹೇಳಿ ಬರಾಕೊತ್ತಿರೋದು. ಸೊ ಹಂಗಾಗಿ ಸೊ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಮಾಡಬೇಕು. ಸೊ ಸಿಂಪಲ್ಲಾಗಿನ ಏನು ಜಾಸ್ತಿ ಅಂತ ಹೇಳಿ ಮಾಡಲ್ಲ. ಅನ್ನ ಸಾಂಬಾರು ಮುದ್ದೆ ಏನಾದರೂ ಮಾಡಿ ಒಂದು ಸ್ವೀಟ್ ಮಾಡ್ತೀನಿ. ಸೊ ಈಗ ಫಸ್ಟ್ ಟೈಮ್ ಬರ್ತಾಯಿದ್ದಾಳಲ್ಲ ಸೊಸೆ, ಹಾಗಾಗಿ ಓಕಳಿ ಮಾಡಿನೇ ಒಳಗೆ ಕರ್ಕೋಬೇಕು. ಸಣ್ಣದು ಇನ್ನೂ ಕೂಸು, 4-5 ತಿಂಗಳು ಕೂಸು ಬೇರೆ. ಹಾಗಾಗಿ ಓಕಳಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ಓಕಳಿ ಮಾಡಿ ಪಾಪುನ ಒಳಗೆ ಕರ್ಕೋಬೇಕು. ಸೊ ಅಡುಗೆಗೆ ಒಂದು ರೆಡಿ ಮಾಡ್ಕೋಬೇಕು. ಸೊ ಬರ್ರಿ, ನನ್ನ ಇವತ್ತಿನ ವ್ಲಾಗ್ ಇಷ್ಟು ಹೆಂಗಿರ್ತೈತಿ ಏನೇನಿಲ್ಲ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ರೆಡಿ ಮಾಡಿದೆ. ಸೊ ಇನ್ನೂ ಬಂದಿಲ್ಲ ಅವರು. ಅಷ್ಟರಲ್ಲ ಸ್ವಲ್ಪ ಹೊರಗಡೆ ಹೋಗಿ ಸಾಮಾನು ತರೋವಿದ್ದಾವೆ, ಹಾಗಾಗಿ ತೊಗೊಂಬರ್ತೀನಿ. ನಾ ಬರೋದ್ರಾಗನ ಬಂದ್ರೆ ಓಕ್ಳಿ ಮಾಡೋದು, ಇಲ್ಲಾಂದ್ರೆ ಇವರು ಓಕ್ಳಿ ಮಾಡಿ ಒಳಗೆ ಕರ್ಕೊಂತಾರೆ. ಸೊ ಹಂಗಾಗಿ ಬರ್ರಿ ಮುಂದೆ ಏನಾಕತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡಿ. ಪಾಪುನ ಬ್ಲರ್ ಮಾಡಿದ್ದೀನಿ ಬಿಕಾಸ್ ಒಂದು ಸ್ವಲ್ಪ ಚಲೋ ಆಗ್ಯಾಳ. ಈಗ ನೀವೇ ನೋಡಿದ್ರಿ, 3 ತಿಂಗಳೊಳಗೆ ಎಲ್ಲರೂ ನೋಡಿದ್ರಿ ಆಕಿದ ನಾಮಕರಣದೊಳಗೆ ಎಷ್ಟು ವೀಕ್ ಇದ್ಲು ಅಂತ. ಸ್ವಲ್ಪ ಪರವಾಗಿಲ್ಲ. ಈಗ 6 ಮಂತ್ಸ್ ಅವಳಿಗೆ. ಹಾಗಾಗಿ ಬೇಡ, ಈಗಿನ ಸಣ್ಣ ಮಕ್ಳಿಗೆ ಸುಮ್ಮನೆ ದೃಷ್ಟಿ ಆಗ್ತಾವೆ. ಅವು ಹೆಂಗೆ ಇದ್ರೂ ದೃಷ್ಟಿ ಆಗೇ ಬಿಡ್ತಾವೆ. 3 ತಿಂಗಳದಾಗ ನಾವು ಹಾಕಬಾರ್ದಾಗಿತ್ತು, ತಪ್ಪು ಹಾಕ್ಬಿಟ್ವಿ. ಮಕ್ಕಳು ಒಂದು ಸ್ವಲ್ಪ ಹುಷಾರಾಗಿದ್ರನ್ನ ಚಲೋ ಅಲ್ಲ, ಹಾಗಾಗಿ ಬ್ಲರ್ ಮಾಡ್ತಾ ಇದ್ದೀನಿ ನಾನು ಫೋಟೋನ. ಹೇ ಉಡಾಳಿ ಸೂಸ್ ಮಕ್ಕಳಂತಿ ಹೋಗ ನೋಡೋದಳ. ಇಲ್ಲಡೆ ಆಕಿ ಬರತ್ಲೆ ಆಕಿ ಜೊತೆಗೆ ಆಡೋದ ಆಗ್ಬಿಡ್ತು. ಅದಕ್ಕೆ ಹೆಸರುಬೇಳೆ ಪಾಯಸ, ಅನ್ನ ಸಾಂಬಾರು ಅಷ್ಟು ಮಾಡಿದ್ದೆ, ಜಾಸ್ತಿ ಏನು ಮಾಡಿರಲಿಲ್ಲ. ಏನಾರು ಸ್ವೀಟ್ ಅಂತಂದದಕ್ಕೆ ಹೆಸರುಬೇಳೆ ಪಾಯಸ ಮಾಡಿದ್ದೆ. ಆಕಿ ಜೊತೆಗೆ ಆಟಾಡೋದ ಹೋಣ. ಅಷ್ಟು ಜೋರದಿಲ್ಲೇ ನೀನು. ಲೈಟ್ ನೋಡಕ್ತಾಳ, ಲೈಟ್ ನೋಡಕತ್ತ. ಉಡಾಳಿ ನಂಬರ್ 2. ಇನ್ನು ಬೆಳಗ್ಗೆ ಆಲ್ರೆಡಿ ಹೊರಟು ನಿಂತರು. ಹೋಗಿ ತೋರಿಸ್ಕೊಂಡು ಊರಿಗೆ ಹೋಗ್ತೇವೆ ಅಂಥೇಳಿ. ಸೊ ಹೊರಟು ನಿಂತರು ಅವರು ಕೂಡ. ಒಂದೇ ದಿನ ಅವನಿಗೆ ನಮ್ಮ ತಮ್ಮಗೆ ಅಂಗಡಿ ರಜೆ ಹಾಕಂಗಿಲ್ಲ. ಇನ್ನು ಪಾಪುನೂ ಸಣ್ಣದೈತಲ್ಲ, ಹಂಗಾಗಿ ಒಂದು ದಿನಕ್ಕೆ ಬಂದು ಹೋಗಿದ್ದಷ್ಟೇ ಅವರು. ಹಿಂದಿನ ದಿನ ನೈಟ್ ಹಂಗೆ ಬಂದರು, 7:30 ಹಂಗೆ. ಇನ್ನು ಬೆಳಗ್ಗೆ ಅವರು ಕೂಡ ಹೊರಟರು. ಸೊ ತಿಂಡಿ ಎಲ್ಲ ಮಾಡಿಕೊಂಡು ಅವರು ಹೊರಟರು. ಸೊ ಅದಾದಮೇಲೆ ಸಂಜೆಗೆ ನಾವು ಕೂಡ ಹಾಗೆ ವಾಕಿಂಗ್ ಅಂತ ಹೋಗಿದ್ವಿ. ಹೋದಾಗ ಯಾಕೋ ನೀರು ಕುಡಿಬೇಕಂತ ಅನ್ನಿಸ್ತು. ಬಿಸಿಲು ಭಯಂಕರ ಬಿಸಿಲು ಐತಲ್ಲ, ಹಾಗಾಗಿ ಇದು ಮೋಸಂಬಿ ಜ್ಯೂಸ್ ಹಚ್ಚಿರ್ತಾರಲ್ಲ, ಸೊ ಕುಡಿದಿದ್ದೆ ಒಂದು ಟೈಮು. ಬಟ್ ಇನ್ನೊಂದು ಸಲ ಚೆನ್ನಾಗಿರ್ತೈತಿ ಅಂಥೇಳಿ ನಾನು ಜ್ಯೂಸ್ ತೊಗೊಂಡೆ. ಇವರು ಏನು ಹಾಲಿನ ಗಿಣ್ಣು ಬರ್ತೈತಲ್ಲ, ಸೊ ಆ ಗಿಣ್ಣು ಮಾರ್ತಾರೆ ಇಲ್ಲಿ ನೀಲಾದ್ರಿ ಏನೋ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ನೀಲಾದ್ರಿ ಒಳಗಡೆ ಗಿಣ್ಣು ಹಾಕಿರ್ತಾನೆ. ಸಾಯಂಕಾಲ ಒಂದು 5 ಗಂಟೆಯಿಂದ 9 ಗಂಟೆವರೆಗೂ ಗಿಣ್ಣು ಮಾರಾಕಿಟ್ಟಿರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಈಗ ಯಾರಿಗೂ ಗಿಣ್ಣು ಅನ್ನೋದೇ ಸಿಗಂಗಿಲ್ಲ. ಊರ ಕಡೆ ಇದ್ದವ್ರಿಗೆಲ್ಲ ಸಿಕ್ಬಿಡ್ತೈತಿ ಗಿಣ್ಣು ತಿನ್ನಾಕ ಅಂಥೇಳಿ. ಬಟ್ ಇಲ್ಲಿ ಅಂತ ಹೇಳಿದ್ರೆ ಈ ಥರ ಎಲ್ಲಾದರೂ ಹಚ್ಚದಲ್ಲೇ ತಿನ್ನಬೇಕು. ಇನ್ನು ಮನೇಲಂತರೂ ಹಾಲು ಗೀಲು ಎಮ್ಮೆ ಆಕಳ ಎಲ್ಲ ಅದು ಏನು ಇಲ್ದಾಗ ಹಾಲು ಸಿಗೋದೇ ಡೌಟ್ ಇಲ್ಲೆಲ್ಲ. ಹಾಗಾಗಿ ಇಲ್ಲೊಬ್ಬರು ಸಂಜೆ ಟೈಮ್ ಹಚ್ಕೊಂಡಿರ್ತಾರೆ ನೀಲಾದ್ರಿ ಒಳಗಡೆ.
ಸೊ ಅದನ್ನು ಬರಬೇಕಾದ್ರೆ ಹಾಗೆ ವಾಕಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ರಾಜು ನೋಡಿದರು. ನಮ್ಮ ಮನೇಲಿ 1-2 ಟೈಮ್ ತಿಂದಿದ್ರು. ಅವರು ಚಿಕ್ಕವರಿದ್ದಾಗ ತಿಂದಿದ್ರಂತೆ. ರೀಸೆಂಟಾಗಿ ಮೊನ್ನೆ ಊರಿಗೆ ಹೋದಾಗ ನಮ್ಮ ಅವ್ವನ ಮನೇಲಿ ಬಟ್ಲಗಿಣ್ಣ ಅಂಥೇಳಿ ಮಾಡಿ ತಿಂದಿದ್ರು. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗೈತಿ ಅಂಥೇಳಿ ಅವ್ರ ಫ್ರೆಂಡು ಕೂಡ ತೊಗೊಬಂದು ಕೊಟ್ಟಿದ್ರಂತೆ. ಇದೇ ಥರನೇ ಟೇಸ್ಟ್ ಇತ್ತು, ಅವರು ಊರಿಂದ ತೊಗೊಬಂದು ಕೊಟ್ಟಿದ್ರಂತೆ. ಹಾಗಾಗಿ ಇದೇ ಥರನೇ ಟೇಸ್ಟ್ ಇತ್ತು ಅಂಥೇಳಿ ಇಲ್ಲಿ ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ತಿಂತೇನೆ ತಡಿ ನಾನು ಅಂತಂದು ಈವ್ನಿಂಗ್ ಟೈಮಲ್ಲ ವಾಕ್ ಮಾಡೋಕ್ಕೆ ಸ್ವಲ್ಪ ಹೊಟ್ಟೆ ಹಶ್ವಾದಂಗೂ ಆಗ್ಬಿಡ್ತೈತಿ. ಸೊ ಹಂಗಾಗಿ ಸಂಜೆಗೆ ಅವರು ಕೂಡ ಏನು ಅದೆಷ್ಟು ರೇಟ್ ನೆನಪಾರೈತೆ ನನಗೆ, ಬಟ್ ಟೇಸ್ಟ್ ಚೆನ್ನಾಗಿರ್ತೈತಿ. ಬಟ್ ನನಗೆ ಇದು ತಿಂದರೆ ಹೆಡೇಕ್ ಸ್ಟಾರ್ಟ್ ಆಗಿಬಿಡ್ತೈತಿ ಈ ಗಿಣ್ಣು ತಿಂದುಬಿಟ್ರೆ. ಈ ಗಿಣ್ಣು ಮಾಡಿದರೆ ಇದನ್ನು ಬೇಯೋಕ್ಕೂ ಸಹ ಬಿಡ್ತಿದ್ದಿಲ್ಲ. ನಮ್ಮಮ್ಮ ಅದನ್ನು ಉಗಿ ಒಳಗೆ ಬೇಯಿಸ್ಬೇಕು ಅಂಥೇಳಿ ಬೇಯಕ್ಕಿಟ್ರೆ ಅದು ಬೆಂದೈತೆ ಇಲ್ಲ ಅಂತ ತಿರ್ಗಾ ತೆಗೆದು ನೋಡ್ತಿದ್ದೆ. ನಮ್ಮಮ್ಮ ಬೈತಿದ್ಲು, ಅದು ಬೇಯ ಮಟ್ಟ ತಡಿ ಒಂದು ಸ್ವಲ್ಪ ಅಂತ. ಅಷ್ಟು ಗಿಣ್ಣು ಅಂದರೆ ಅಷ್ಟು ಇಷ್ಟಪಡ್ತಿದ್ದೆ ನಾನು. ಬಟ್ ಯಾಕೋ ಇತ್ತೀಚೆಗೆ ಆ ಗಿಣ್ಣು ತಿಂದುಬಿಟ್ರೆ ನನಗೆ ಬ್ಯಾಕ್ ಥರ ಏನೋ ಇದು ಬ್ಯಾಕ್ ಹೆಡ್ಏಕ್, ಅರ್ಧ ತಲೆನೋವು ಥರ ಹಿಂದೆ ತಲೆನೋವು ಸ್ಟಾರ್ಟ್ ಆಗಿ ಕುಂತ್ಬಿಟ್ಟೈತಿ. ಹಾಗಾಗಿ ನಾನು ಇತ್ತೀಚೆಗೆ ಅದನ್ನು ನಾನು ಸುಮ್ಮನೆ ನಮ್ಮ ಹೆಲ್ತಿಗಿಂತನೂ ಏನು ತಿನ್ನೋದೇನು ಒಳ್ಳೇದಲ್ಲಲ್ಲ ಅಂತ ಅಂದ್ಕೊಂಡು ಅಷ್ಟು ಅನ್ಭವಿಸ್ಯಾರ ಆಮೇಲೆ ಅದನ್ನೇ ಹೇಳಿ ನಾನು ಇತ್ತೀಚೆಗೆ ಆ ಗಿಣ್ಣು ತಿನ್ನೋದೇ ಬಿಟ್ಬಿಟ್ಟೆ. ಭಯಂಕರ ಇಷ್ಟ ನನಗೆ ಬಟ್ಲುಗಿಣ್ಣು ಅಂದರೆ. ಬಟ್ ಅದೇನೋ ನನ್ನ ಸುಮಾರು ಹಾಗೆ ಆಗ್ಬಿಟ್ಟವು. ನನಗೆ ಇಷ್ಟಪಟ್ಟಿರೋ ವಸ್ತುಗಳು ಏನೇನೋ ಫರ್ದರ್ ರೀಸನಿಗೋಸ್ಕರ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. 50 ರೂಪೀಸ್ ಮೇಡಮ್. ಸೊ ಹಾಗಾಗಿ ನಾನು ತಿನ್ನಲಿಲ್ಲ, ಅವರು ತಿಂದರು. ಊರ ಕಡೆ ಮಾಡ್ದಂಗೆ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮುದ್ದೆ ಸಾಂಬಾರು ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ಸಂಜೆ ಹಂಗೆ 5:30-6 ಗಂಟೆ ಹಂಗೆ ಹೋಗಿದ್ವಲ್ಲ. ಸಂಜೆಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಅದಾದಮೇಲೆ ಸೊಪ್ಪಿನ ಸಾಂಬಾರು ಮಾಡಿ, ಸೊಪ್ಪು ಮತ್ತು ಸೌತೆಕಾಯಿ ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ಪೂಜೆಗೆ ಹೂವು ಬೇಕಿತ್ತು. ಹೂವು ಇರಲಿಲ್ಲ, ಮತ್ತು ಅಡಿಕೆ ಎಲೆ ಒಂದು ಹಾಕೋಣ ಅಭ್ಯಾಸ ಅಲ್ಲ ರಾಜುಗೆ, ಹಂಗಾರೆ ಎಲೆ ಹೂವು ಇರಲಿಲ್ಲ. ಹಾಗಾಗಿ ಹೂವು ಎಲೆ ತೊಗೊಬಂದ್ರಾಯ್ತು ಅಂತ ಹೋಗಿದ್ವಿ. ಸೊ ಹಂಗೆ ಪಕ್ಕದಲ್ಲೇ ಒಂದು ಏನು ಎಲೆಕ್ಟ್ರಿಕ್ ಶಾಪ್ ಅಂತ ಹೇಳ್ತಾರಲ್ಲ, ಎಲ್ಲ ಸಿಗ್ತಾವಲ್ಲ, ಆ ಅಂಗಡಿ ಒಂದಿತ್ತು. ನಮ್ಮದು ಏನೋ ಬಾತ್ರೂಮಲ್ಲಿ ಕಮಾಡೋದು ಫ್ಲೆಶ್ ಮಾಡೋದೊಂದು ಏನು ಮುರಿದ್ಬಿಟ್ಟಿತ್ತು, ಮುರಿದ್ಬಿಟ್ಟಿದ್ದೆ. ಹಾಗಾಗಿ ಸೊ ಅದನ್ನ ತೊಗೊಂಬಂದ್ರಾಯ್ತು ಅಂತ ಹೇಳಿ ಕೇಳಂತಡಿ ಇರ್ತೈತಾನೆ ಇಲ್ಲೇ. ಮೇ ಬಿ ಆನ್ಲೈನಾಗ ಚೆಕ್ ಮಾಡಿದ್ದೆ ನಾನು, ಬಟ್ ಆನ್ಲೈನ್ಯಾಗ ತರ್ಸೋದಕ್ಕಿಂತ ನೋಡಿದ್ದೆಲ್ಲ ಇಲ್ಲೇ ಸಿಕ್ಕರೆ ನೋಡೋಣ, ಸೇಮ್ ರೇಟು ಅಥವಾ ಹೆಚ್ಚು ಕಡಿಮೆ ಅನಿಸಿದ್ರೆ ಇಲ್ಲೇ ತೊಗೊಂಡ್ರಾಯ್ತು ಅಂಥೇಳಿ. ಆ್ಯಕ್ಚುಲಿ ಆನ್ಲೈನ್ಗಿಂತ ಇಲ್ಲೇ ಕಡಿಮೆನ ನಂಗೆ ಸಿಕ್ತು. ಹಾಗಾಗಿ ಇಲ್ಲೇ ತೊಗೊಳ್ಳೋಣ ಅಂಥೇಳಿ ಅದನ್ನ ತೊಗೊಂಡೆ. ಅದಾದಮೇಲೆ ಈ ಸಿಂಕ್ ತೊಳೆಯೋಕ್ಕೊಂದು ಮತ್ತು ಇನ್ನೇನಾದರೂ ತರಕಾರಿ ತೊಳೆಯೋಕ್ಕೆ, ಹಣ್ಣು ತೊಳೆಯೋಕ್ಕೆ ಈ ಥರ ಒಂಥರ ಫ್ಲೆಶ್ ಥರ ನೀರು ಬರ್ತಾಯಿದ್ರೆ ನೀರು ವೇಸ್ಟ್ ಆಗೋದು ಕಡಿಮೆ ಆಗುತ್ತಲ್ಲ ಅಂತ ಇದೊಂದು ಸುಮಾರು ದಿನದಿಂದ ಅನ್ಕೊತಾ ಇದ್ದೆ. ಸೊ ಹಂಗಾಗಿ ಇದನ್ನು ಇತ್ತು. ಹಾಗಾಗಿ ಇದನ್ನು ಮತ್ತು ಆ್ಯಕ್ಚುಲಿ ಈ ವ್ಲಾಗ್ಗಳ್ನ ಸುಮಾರು ದಿನ ಆಯಿತು, ಒಂದು ತಿಂಗಳ ಮೇಲೇ ಆಯಿತು ಏನೋ ನಾನು ಮಾಡಿಟ್ಕೊಂಡು. ಬಟ್ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ ನನಗೆ. ನನ್ನ ಮೊಬೈಲ್ ಒಂದು ಸರಿ ಇಲ್ಲದಕ್ಕೂ ಅದಕ್ಕೂ ಅವಾಯ್ಡ್ ಮಾಡ್ಕೊಂಡು ಸುಮ್ಮನೆ ಕುಂತ್ಬಿಟ್ಟಿದ್ದೆ. ಸೊ ನೋಡಿ ಇದೊಂದು ಮತ್ತು ಅದೊಂದು ಎರಡೂ ತೊಗೊಂಡು ಆನ್ಲೈನಲ್ಲೂ ಕೂಡ 170 ಸಮಥಿಂಗ್ ಏನೋ 150 ಸಮಥಿಂಗ್ ಅಷ್ಟೇ ಇರೋದು. ಇಲ್ಲಿ ಕೂಡ ಇವನು ಪರಿಚಯ ಇರೋದ್ರಿಂದ ಇನ್ನೂ ಕಡಿಮೆಗೇ ಕೊಟ್ಟ. ಹಾಗಾಗಿ ಎರಡೂ ತೊಗೊಂಡು ಮನೆಗೆ ಬಂದ್ವಿ. ಮಾತ್ರ ಮಾತಾಡ್ತಿದ್ದೆ ನಾನು, ಸ್ವಲ್ಪ ಬಾರ್ಗಿಂಗ್ ಮಾಡೋದು ಭಾಳ, ಎಲ್ಲಿ ಹೋದ್ರೂ ಆಗುತ್ತೆ ಕೊಡ್ರಿ, ಬರುತ್ತೆ ಕೊಡ್ರಿ ಅಂತಂದು. ಆಗಲ್ಲ ಅಕ್ಕ, ಅಷ್ಟು ಕಡಿಮೆಗೆಲ್ಲ ಹಂಗೆ ಹಿಂಗೆ ಅಂತ ಇದ್ದೆ ನಾನು. ಆನ್ಲೈನಲ್ಲೂ ಕೂಡ ಅಷ್ಟೇ ಇದ್ದೆ ಭಯ್ಯ ಅಂತಂದೆ. ಹಂಗಲ್ಲ ಅಕ್ಕ ಅಂತ ಇದ್ದೆ. ಇರಲಿ ಬರುತ್ತೆ ಕೊಡ್ರಿ ಅಂತ ಹೇಳಿ ಸೊ ತೊಗೊಂಡು ಅವ್ರು ಹೇಳ್ತಾಯಿದ್ರು ಇಷ್ಟು ಅಂತ. ಇಲ್ಲ ನೀ ಅಷ್ಟು ಮಾಡಬೇಡ, ಇಷ್ಟೇ ಮಾಡು ಅಂತ ಹೇಳ್ಕೊಂಡು ಎಷ್ಟು 3 ಸಮಥಿಂಗ್ ಏನೋ ಆಯಿತು, 300 ರೂಪಾಯಿನೇನೋ. ಸೊ ಅದನ್ನು ಕೂಡ ಪೇ ಮಾಡಿಕೊಂಡು ಅದೇ ಮಾತಾಡ್ತಾ ಇದ್ವಿ. ಹೀಗೆ ನಾನು ಯೂಟ್ಯೂಬಲ್ಲೆಲ್ಲ ಹಾಕ್ತೇನೆ ತಗೋರಿ, ನಿಮ್ಗೆ ಹೆಲ್ಪ್ ಆಕತ್ತಿ ಅಂತಂದು ಅಂದೆ. ಆಮೇಲೆ ಅವರು ಕೂಡ ನನ್ನ ID ಸಬ್ಸ್ಕ್ರೈಬ್ ಮಾಡಿದರು. ಸೊ ಹಿಂಗೆ ಎಲ್ಲಿ ಹೋಗ್ತೇನೆ ಅಲ್ಲಿ ನಾನೇನಾದರೂ ವಿಡಿಯೋ ಮಾಡ್ತಾಯಿದ್ರೆ ID ಆಯಿತಾ ಅಂತ ಕೇಳ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ನೋಡ್ತಿರ್ತಾರೆ ಅವಾಗ ಒಂದು ಸ್ವಲ್ಪ ಜನ. ನಮ್ಮ ಲೇಔಟಲ್ಲಿ ನಮ್ಮ ಏರಿಯಾದಲ್ಲಿರೋ ಪ್ರತಿಯೊಂದು ಅಂಗಡಿ, ಒಂದು ಬಾಂಡೆ ಅಂಗಡಿ ಆಗಲಿ, ಒಂದು ಸೀರೆ ಅಂಗಡಿ ಆಗಲಿ, ಅಥವಾ ಈ ಥರ ಯಾವುದಾದ್ರೂ ಅಂಗಡಿಗಳಾಗಲಿ, ಅಲ್ಲಿ ಹೋದಲ್ಲೆಲ್ಲ ನಾನು ಏನೋ ಅವ್ರ ಜೊತೆ ಸಬ್ಸ್ಕ್ರೈಬ್ ಮಾಡಿಸಿರ್ತೇನೆಲ್ಲ ನೋಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಸೊ ಫೈನಲಿ ಇವೆರಡನ್ನೂ ತೊಗೊಂಡು ನಾವು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಎರಡೂ ಏನೋ ಇದು ಸಿಂಕಿಗೆ ಇದನ್ನು ಹಾಕಿದ್ವಿ.
ಇದೊಂಥರ ಚೆನ್ನಾಗಿ ಆಕತಿ ತೊಳೆಯೋಕ್ಕೆ, ಸಿಂಕ್ ತೊಳೆಯೋಕ್ಕೆ. ಈ ನೀರಿಂದ ಸುಮ್ಮನೆ ಮತ್ತೆ ಬಕೆಟ್ ಹಿಡ್ಕೊಳ್ಳೋದು, ಇಲ್ಲ ನೀರು ಭಾಳ ವೇಸ್ಟ್ ಆದಂಗೆ ಆಗಿಬಿಡ್ತೈತಿ. ಸಂಜೆ ಟೀಗೆ ಎಲ್ಲ ಕುಡ್ದಿದ್ವಲ್ಲ, ಸೊ ಅವೆಲ್ಲ ಪಾತ್ರೆ ಹಾಗೆ ತೊಳೆದಿಲ್ಲ. ಇದನ್ನು ಕೂಡ ಒಂಥರ ಚೆನ್ನಾಗಿ ತೊಳೆಯೋಕ್ಕೆ ನೀಟಾಗಿ, ಸಿಂಕ್ ನೀಟಾಗಿ ತೊಳಿಬೋದು. ಯಾವ್ದಾದ್ರು ತರಕಾರಿ ಆದ್ರೂ ನೀಟಾಗಿ ತೊಳ್ಕೊಬೋದು. ಚೆನ್ನಾಗಿತ್ತು. ಸುಮಾರು ದಿನದಿಂದ ಆನ್ಲೈನಲ್ಲಿ ನೋಡ್ತಾ ಇದ್ದೆ ನಾನು, ಬಟ್ ನೋಡಿ ಅದನ್ನೇನು ಕಾರ್ಟಿಗೆ ಹಾಕಿನೂ ಇಟ್ಟು ಆಗಿತ್ತು ತೊಗೊಳೋಣ ಅಂಥೇಳಿ. ಬಟ್ ಇಲ್ಲ, ಇನ್ನೂ ಕಡಿಮೆಗೆ ಸಿಕ್ತಲ್ಲ, ಹಾಗಾಗಿ ಅದನ್ನು ಕೂಡ ಎತ್ಕೊಂಡು ಬಂದ್ವಿ. ಅದಾದಮೇಲೆ ಇನ್ನೊಂದು ಅದೇ ಕಮಾಡ್ದೊಂದು ಇತ್ತಲ್ಲ, ಅದನ್ನೊಂದು ಕೂಡ ಹಾಕಿ ಸುಮಾರು ದಿನವೇ ಆಗಿತ್ತು. ಅಂದ್ಕೊಳ್ತಾನೆ ಇದ್ದೀನಿ ವ್ಲಾಗ್ನ ಎಡಿಟ್ ಮಾಡೋಣ ಅಂತ ಹೇಳಿ. ಒಂದು 2 ಡೇಸ್ದು ನಾನು ವ್ಲಾಗ್ನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ನಾನು ನಿಮಗೆ ಗೊತ್ತಿತ್ತು ವ್ಲಾಗ್ ಎಡಿಟ್ ಮಾಡಿ ಹಾಕೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಸುಮಾರು ದಿನವೇ ಆಯಿತು, ಮೇ ಬಿ 1.5 ತಿಂಗಳದ್ದು ವ್ಲಾಗ್ ಇದು. ಈಗೀಗ ಒಂದೊಂದೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಡೇ ಇದು ನಮ್ಮ ಮನೆ ಹತ್ರನೇ ಮುನೇಶ್ವರನ ದೇವಸ್ಥಾನ ಇದೆ. ಅಲ್ಲಿ ಜೋರು ಜಾತ್ರೆ ಆಗುತ್ತೆ. ಸೊ ಯಾವಾಗಿಂದು ಅಂತ ಹೇಳಿದರೆ, ದೊಡ್ಡ ತೋಗೂರು ಜಾತ್ರೆ ಅಂತ, ನರಸಿಂಹಸ್ವಾಮಿ ದೇವಸ್ಥಾನದ ಜಾತ್ರೆ ಅಂತ ವ್ಲಾಗ್ ಹಾಕಿದ್ನಲ್ಲ, ಅದಾಗಿ 2-3 ಡೇಸಿಗೆ ನಾನು ಇವೆಲ್ಲ ವ್ಲಾಗ್ ಮಾಡ್ಕೊಂಡಿರೋದು, ಬಟ್ ಎಡಿಟ್ ಮಾಡಿ ಹಾಕಿರಲಿಲ್ಲ. ಅಲ್ಲಿ ಕೂಡ ಜೋರು ಜಾತ್ರೆ ಮಾಡಿ ಪ್ರಸಾದಕ್ಕೆ ನೋಡ್ರಿ ಇಷ್ಟು ಜನ ಲೈನ್ ನಿಂತಿದ್ದಾರೆ. ನಾನು ಪ್ರಸಾದ ಕಂಡ್ರೆ ಎಲ್ಲೂ ಬಿಡ್ತಿರ್ಲಿಲ್ಲ, ಬಟ್ ಇಲ್ಲಿ ಎಲ್ಲಮ್ಮನ ದೇವ್ರ ಜಾತ್ರೆ ಕೂಡ ಇತ್ತು. ಫಸ್ಟ್ ಹೋಗಿ ನಾನು ಎಲ್ಲಮ್ಮನ ದರ್ಶನ ಮಾಡಿ ಬರಬೇಕು ಅಂಥೇಳಿ ಅಲ್ಲಿ ಬಿಟ್ಟು ಬಂದೆ. ಸಿಕ್ಕರೆ ಎಲ್ಲಮ್ಮ ಕೊಟ್ಟರೆ ಪ್ರಸಾದ ಕೊಡಲಿ, ಇಲ್ಲಾಂದರೆ ಅಕ್ಕಿ ದರ್ಶನ ಒಂದಾದ್ರೆ ಸಾಕು ನನಗೆ, ಮತ್ತು ಪ್ರಸಾದ ಸಿಗ್ತೈತಿ ಅಂಥೇಳಿ ಬಂದ್ವಿ. ಎಲ್ಲ ಮುಂದೆ ಜೋರು ಜಾತ್ರೆ ಎಲ್ಲ ಮಾಡ್ತಾಯಿದ್ರು. ಹೋದ ತಕ್ಷಣ ಅಲ್ಲಿ ಕೂಡ ಪ್ರಸಾದ ಕೊಡ್ತಾಯಿದ್ರು. ಸೊ ಅದೇ ಅಂದೆ ನಾನು, ಆ್ಯಕ್ಚುಲಿ ನೆಕ್ಸ್ಟ್ ಡೇ ಊಟಕ್ಕೆಲ್ಲ ಇಟ್ಕೊಂಡಿರ್ತಾರೆ ಅಲ್ಲಿ, ಬಟ್ ಹಿಂದಿನ ದಿನವೂ ಬಂದವ್ರಿಗೆ ಪ್ರಸಾದ ಅಂತ ಕೊಡ್ತಾಯಿದ್ರು. ಅಮ್ಮನ್ನೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಅಮ್ಮ ಮೆರವಣಿಗೆ ಹೋಗೋಕ್ಕೂ ಕೂಡ ಮೂರ್ತಿನ ನೀಟಾಗಿ ರೆಡಿ ಮಾಡಿ, ಒಂಥರ ನೀವೇನೋ ಹೇಳ್ರಿ, ಇಲ್ಲಿ ಬೆಂಗಳೂರೊಳಗೆ ದೇವ್ರು ನೋಡೋಕನ ಚಂದ, ಅಷ್ಟು ಚಂದ ಹೂವಿಂದ ಅಲಂಕಾರ ಮಾಡಿಬಿಟ್ಟಿರ್ತಾರೆ. ನಮ್ಮ ಕಡೆ ಹೂವು ಹಾಕೋಕನ ವಿಚಾರ ಮಾಡ್ತೇವೆ ನಾವು, ಬಟ್ ಇಲ್ಲಿ ಬೆಂಗಳೂರೊಳಗೆ ಭಾಳ ನೀಟಾಗಿ ಎಷ್ಟು ಚಂದ ಹೂವಿನಿಂದನೇ ಡೆಕೋರೇಷನ್ ಚೆನ್ನಾಗಿ ಮಾಡಿರ್ತಾರೆ. ಸೊ ಎಲ್ಲ ಮುಂದೆ ಸಹ ಮೂರ್ತಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ರು. ಸೊ ಎಲ್ಲಮ್ಮನ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಕೂಡ ಜಾತ್ರೆ ಅಂತ ಹೇಳಿದರೆ ಇಲ್ಲಿ 2 ಎಲ್ಲಮ್ಮ ಇದೆ. ನಾನು ರೆಗ್ಯುಲರಾಗಿ ಹೋಗೋ ಎಲ್ಲಮ್ಮಂದಿದ್ದು, ಹಿಂದೂ ಒಂದು ಎಲ್ಲಮ್ಮನ ಹಾಕಿದ್ದೆ. ಫಸ್ಟಿಗೆ ಅಲ್ಲಿ ಹೋಗ್ತಿದ್ವಿ. ಅದರದ್ದು ಜಾತ್ರೆ ಬೇರೆ ಸಪ್ರೇಟ್ ಬೇರೆ ದಿನದಲ್ಲೇ ಮಾಡ್ತಾರೆ, ಬಟ್ ಎಲ್ಲಮ್ಮನ ಜಾತ್ರೆ ಇರೋದೇ ಆವಾಗೆಲ್ಲ. ಸೊ ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಅಲ್ಲಿನೂ ಕೂಡ ಏನೋ ಪಲಾವ್ ಇತ್ತು. ಸೊ ಇಬ್ಬರಿಗೂ ಸಾಕು ಅಂಥೇಳಿ ಜಾಸ್ತಿ ಏನು ಊಟಶ್ವಾಗಿದ್ದಿಲ್ಲ. ಏನು ಪಲಾವು ರೈಸ್ ಐಟಮ್ ಅಂದ್ರೆ ಒಂದು ಸ್ವಲ್ಪ ಇಷ್ಟ ಆಗಲ್ಲ ನಮ್ಗೆ. ಅನ್ನ ಸಾಂಬಾರು ಏನಾರ ಇದ್ರೆ ತಿಂದು ಬಂದ್ಬಿಡ್ತೀನಿ ಖುಷಿಯಿಂದ. ಹಾಗಾಗಿ ಪಲಾವ್ ಇತ್ತು. ಸೊ ಪಲಾವೆಲ್ಲ ತಿನ್ಕೊಂಡು ಬಂದ್ವಿ ಹೊರಗಡೆ. ದೇವ್ರನ್ನ ಕುಂದ್ರಿಸಿ ಮೆರವಣಿಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ದೇವ್ರು ಕೂಡ ಇನ್ನೇನು ಮೆರವಣಿಗೆ, ಊರಲ್ಲೆಲ್ಲ ಮೆರವಣಿಗೆ ಹೋಗಬೇಕಾಗಿತ್ತು ನೋಡ್ರಿ. ಸೊ ಹಂಗೆ ನಾವು ಹೊರಗಡೆ ಬಂದ್ವಲ್ಲ, ಇದು ಮೆರವಣಿಗೆ ಹೋಗೋಕ್ಕೆ ರೆಡಿಯಾಗಿತ್ತು ಎಲ್ಲ. ಸೊ ಒಂಥರ ಏನೋ ಎಲ್ಲ ಒಂದು ದರ್ಶನ ಮಾಡಿದರೆ ಆವತ್ತಿನ ದಿನ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ. ಹೋದ ಸಲ ನೀವೇ ನೋಡಿದ್ರಿ, ನಾವೆಲ್ಲ ಫ್ಯಾಮಿಲಿ ಸಮೇತನೇ ಎಲ್ಲ ಮುಂದೆ ದರ್ಶನ ಮಾಡ್ಕೊಂಬಂದ್ವಿ. ಒಂಥರ ಏನೋ ಆ ವೈಬೇ ಬೇರೆ. ಸೊ ನಮ್ಮ ಮನೇಲಿ ಏನಪ್ಪ ಅಂತ ಹೇಳಿದರೆ, ಈ ಪಾರಿವಾಳ ಮನೆ ಒಳಗಡೆ ಎಲ್ಲ ಇದು ಆ್ಯಕ್ಚುಲಿ ಅಡುಗೆ ಮನೆ ಹೊರಗಡೆ ಇದೆ ಇದು. ಇಲ್ಲಿ ಆ ಪಾರಿವಾಳ 2 ಮೊಟ್ಟೆ ಇಟ್ಟಿತ್ತು. ಏನೋ ಇಡಬಾರ್ದು ಮನೆ ಒಳಗಡೆ ಏನಲ್ಲ ಇದು. ಆ್ಯಕ್ಚುಲಿ ಕೇಳಿದೆ ನಾನು, ಇಲ್ಲಿ ದೇವಸ್ಥಾನದಲ್ಲೂ ಕೇಳಿದೆ, ಮನೆ ಹೊರಗಡೆನೇ ಇದು. ಸೊ ಅಲ್ಲಿ 2 ಮೊಟ್ಟೆ ಇಟ್ಟಿತ್ತು. 2 ಮೊಟ್ಟೆ ಇಟ್ಟು ಹಿಂದೂ ಒಂದು ಟೈಮ್ 2 ಮೊಟ್ಟೆ ಇಟ್ಟಿತ್ತು. ಬಟ್ ಆ ಮೊಟ್ಟೆ ಮರಿ ಆಗೋವರೆಗೂ ಇತ್ತು. ಅದು ಮರಿ ಕೆಳಗಡೆ ಬೀಳಿಸಿ 2 ಪಾಪ ತೀರ್ಕೊಂಬಿಟ್ಟು. ಈಗ ನೋಡ್ರಿ 2 ಮೊಟ್ಟೆ ಇಟ್ಟಿತ್ತು. ಇಷ್ಟು ದೊಡ್ಡವಾಗಿದ್ದಾವೆ. ಈಗ ಇನ್ನೂ ದೊಡ್ಡವು ಕೂಡ ಆಗಿದ್ದಾವೆ ಪಾರಿವಾಳ. ಫಸ್ಟ್ ಟೈಮ್ ಥರ ಇಡೋದು, ಈ ಮರಿ ಮಾಡೋದೆಲ್ಲ ನೋಡಿದ್ದು. ಸೊ ಈ ವ್ಲಾಗ್ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.